ಮೊನ್ನೆ ಕುಮಾರಸ್ವಾಮಿಯವರು ಇದೊಂದು 60% ಸರ್ಕಾರ ಅಂತ ಹೇಳಿದ್ದಾರೆ. ನಾನು ಬೆಳಗ್ಗೆನೂ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ. ಅಣ್ಣ ಭಾಳ ಸ್ಲೋ ಆಗಿ ಹೇಳಿದ್ದೀರ, ನೀವು ನಿಧಾನವಾಗಿ ಗೊತ್ತಾಗಿದೆ. 6 ತಿಂಗಳಿಂದನೇ 60% ಆಗಿದೆ. ಇದು ಮೊದಲು 40% ಇತ್ತು, ಈಗ 60%. ಇನ್ನು 3 ತಿಂಗಳಿಗೆ ಅದು 65%ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಂತೆ ಅಂತ ನಾನು ಕುಮಾರಣ್ಣವ್ರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ. ಇಲ್ಲ ಬ್ರದರ್, ಲೇಟಾಗಿ ಆಯಿತು ಅಂತ ಹೇಳಿದ್ದಾರೆ ಕುಮಾರಣ್ಣ. ಅಂದರೆ ಈ ಸರ್ಕಾರ ಪಕ್ಕಾ 60% ವಸೂಲಿ ಮಾಡ್ತಾ ಇದೆ. ಎಕ್ಸಾಂಪಲ್ ಒಂದು, ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ 30-40 ಸೈಟ್ಗೆ 10 ಲಕ್ಷ ನೀವು ಕಮಿಷನ್ ಕೊಡಬೇಕು. 30-40ಗೆ ಬಡವರು, ಮಿಡ್ಲ್ ಕ್ಲಾಸ್. 40-60ಗೆ 20 ಲಕ್ಷ ಕೊಡಬೇಕು. ಎಬೋವ್ ದಟ್ 50-80 ಆ ಥರ ಇದ್ದರೆ ನೀವು 40 ಲಕ್ಷ ಕೊಡಬೇಕು. ಇನ್ನು ಫ್ಲ್ಯಾಟ್ಗಳು ಕಟ್ಟೋರ್ಗಂತೂ ಕೂಡ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 75, 1 ಸ್ಕ್ವೇರ್ ಫೀಟ್ಗೆ 75 ರೂಪಾಯಿ ಕೊಡಬೇಕು. ಅದರಲ್ಲಿ ಈಗ ಹೊಸದಾಗಿ ರೇರಾ ಅಂತ ಶುರುವಾಗಿದೆ, ಅದಕ್ಕೆ 15,000 ರೂಪಾಯಿ ಕೊಡಬೇಕು ಒಂದು ಫ್ಲ್ಯಾಟ್ಗೆ. ಅಂದರೆ ಇದೆಲ್ಲ ಪರ್ಸೆಂಟೇಜು, ಸಾಕ್ಷಿಗಳು ಇದಕ್ಕೆಲ್ಲ. ಈ ಸರ್ಕಾರ ಪಕ್ಕಾ 6 ತಿಂಗಳ ಹಿಂದೆನೇ, 6 ಮಂತ್ಸ್ ಬ್ಯಾಕೆ, ಕುಮಾರಣ್ಣ ಅವರು ಲೇಟಾಗಿ ಹೇಳಿದ್ದಾರೆ, 6 ತಿಂಗಳ ಹಿಂದೆನೇ 60% ರೇಟನ್ನು ರೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ರುಗಳಿಗೂ ಕೊಡೋಕ್ಕೆ ದುಡ್ಡಿಲ್ಲ. ಈಗ ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಯಾವ ಕಾಂಟ್ರಾಕ್ಟ್ರುಗಳು ನಮ್ಮ ಮೇಲೆ 40% ಅಂತೇಳಿ ಆಗ ಸಿದ್ದರಾಮಯ್ಯನವರು ಹೋಗಿ ಪೋಸ್ಟರ್ಗಳು ಅಂಟಿಸಿದರು, ಫೋಟೋಶೂಟ್ ಮಾಡಿದರು 40% ಅಂತ. ಈಗ ಅದೇ ಕಾಂಟ್ರಾಕ್ಟ್ರು ನೆನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ 40% ಅಲ್ಲ, ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ವಸೂಲಿ ಮಾಡ್ತಾ ಇದ್ದಾರೆ. ಮತ್ತು ದಯಾಮರಣಕ್ಕೆ ಗವರ್ನರ್ ಅವ್ರಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ, ದಯಾಮರಣ ಕೊಡಿ ನಮಗೆ. ಒಟ್ಟು ಗುತ್ತಿಗೆದಾರಿಗೆ ಬರಬೇಕಾದಂಥ ಬಾಕಿ 32,000 ಕೋಟಿ ಅಂದಾಜು, 32,000 ಕೋಟಿ ಅಂದಾಜು. ಎಲ್ಲಿಂದ ತತ್ತಾರೆ ಇವರು? ಈಗ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕು ಇವರು. ಮತ್ತೆ ಈ ಬಡ್ಜೆಟಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಪೆಟ್ರೋಲು, ಡೀಸಲ್ಲು, ನೀರು, ಹಾಲು, ಆಲ್ಕೋಹಾಲು, ನದಿಗಳು, ಕೆರೆಗಳು, ಕುಂಟೆಗಳು ಎಲ್ಲದಕ್ಕೂ ಹಾಕ್ಬೇಕೀಗ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವ್ರಿಗೆ ಡೆಡ್ಲೈನು ಕೊಟ್ಟಿದ್ದಾರೆ, ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಅಂದರೆ ನಾವೆಲ್ಲ ಕೆಲಸ ಸ್ಥಗಿತ ಮಾಡ್ತೀರಿ ಅಂತೇಳಿ. ಕೆಲಸ ಸ್ಥಗಿತ ಆಗ್ತಾ ಇದೆ.